ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಮೇ 14ನೇ ತಾರೀಕು ವಿಶೇಷವಾಗಿ ಶನಿ ಜಯಂತಿ ಇದೆ. ಈ ಶನೈಶ್ಚರ ನಮಗೆ ಕರ್ಮದಾತ, ನಾವು ಮಾಡುವಂತಹ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಫಲವನ್ನು ಕೊಡುವಂಥವನು ಕರ್ಮವಿದಾತ ಅಂತ ಹೇಳಿ ಕರಿತೀವಿ. ನಾವು ನಮ್ಮ ಒಂದು ಪ್ರಶ್ನಾಶಾಸ್ತ್ರದಲ್ಲಾಗಲಿ ಜಾತಕದಲ್ಲಾಗಲಿ ಎಲ್ಲಿ ಆ ಮಹಾಪ್ರಭುವಾಗಿರ್ತ ಶನಿ ಮಹಾತ್ಮ ಕೂತ್ಕೊಂಡಿರ್ತಾನೋ ಅಲ್ಲಿಂದ 3, 7, 10ನೇ ಮನೆ ತುಲಾ ಮನೆಯಲ್ಲಿ ಉಚ್ಚ, ಮೇಷ ಮನೆಯಲ್ಲಿ ನೀಚನಾಗಿ, ಗೋಚಾರದಲ್ಲಿ ಕೆಟ್ಟ ಮತ್ತು ಒಳ್ಳೆಯ ಫಲವನ್ನು ಕೊಡುವಂತಹ ವಿಶೇಷ ಗ್ರಹ ಯಾವುದು ಅಂದರೆ ಶನೈಶ್ಚರ. ಶನೈಶ್ಚರ ಏನಾದರೂ ಒಂದು ರಾಶಿ ಮೇಲೆ ಕೂತ್ಕೊಂಡ್ಬಿಟ್ರೆ ಆ ರಾಶಿಯ ಹಿಂದೆ ಮುಂದೆ ಮತ್ತು ಆ ರಾಶಿಗೆ 7 ವರ್ಷಗಳ ಕಾಲ ಸಾಡೆ ಸಾತಿ ಅಂತಕ್ಕಂಥದ್ದು ಇರುತ್ತೆ. ಸಾಡೆ ಸಾತಿಯಲ್ಲಿ ಜನರಿಗೆ ತಪ್ಪು ಕಲ್ಪನೆ ಏನು ಅಂದ್ರೆ ಕಷ್ಟ ಕೊಡ್ತಾನೆ ಅಂತ. ಕಷ್ಟ ಕೊಡಲ್ಲ, ನಮ್ಮನ್ನ ತಿದ್ದುತ್ತಾನೆ ಅವನು. ಹೆಂಗ್ ತಿದ್ದುತ್ತಾನೆ ಅಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನಮ್ಗೆ ಎಷ್ಟು ಕಷ್ಟ ಪಡ್ಬೇಕು ನಾವು ಜೀವನದಲ್ಲಿ ಏನಾದ್ರು ಪಡಿಬೇಕಾದ್ರೆ ಎಲ್ಲ ನೀತಿ ಪಾಠವನ್ನು ಆ ವರ್ಷಗಳಲ್ಲಿ ಹೇಳ್ಕೊಡ್ತಾರೆ. ಆದರೂ ಕೆಲವರು ಕಲಿಯಲ್ಲ. ಕಲಿದೇ ಇದ್ದಾಗ ಇನ್ನೊಂದಷ್ಟು ಕಷ್ಟವನ್ನ ಕೊಟ್ಟು ಕಲಿಸ್ಕೊಡ್ತಾರೆ. ಅಂತಹ ಮಹಾಗುರು ಶನೈಶ್ಚರ. ಈ ಬರುವಂತಹ ಮೇ 14ನೇ ತಾರೀಕು 12 ರಾಶಿಗಳು ಕೂಡ, ಅಂದ್ರೆ 12 ರಾಶಿಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಶನೈಶ್ಚರನಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನ ಹೇಳ್ತಾ ಎಳ್ಳನ್ನ ದಾನ ಮಾಡಿದಾಗ ಜೀವನದಲ್ಲಿ ಮಹಾ ಅಭಿವೃದ್ಧಿಯನ್ನು ಪಡಿಬಹುದು. ಯಾವ ತರ ಮಾಡಬೇಕು ಅಂದ್ರೆ, ಒಂದು ಮಡಕೆ ತಗೋಬೇಕು. ಮಡಕೆ ತಗೊಂಡು ಕಪ್ಪು ಅಥವಾ ಬಿಳಿ ಎಳ್ಳನ್ನ ಎಡಗೈಯಲ್ಲಿ ಇಟ್ಕೊಂಡು ಮಂತ್ರ ಜಪವನ್ನ ಮಾಡಬೇಕು. 1008 ಸರಿ ಶನೈಶ್ಚರನ ಮೂಲ ಮಂತ್ರ ಜಪವನ್ನ ಮಾಡಬೇಕು. ಮೂಲ ಮಂತ್ರ ಅಂದ್ರೆ ಏನಪ್ಪಾ ಅಂದ್ರೆ ಅತಿ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಶನೈಶ್ಚರನನ್ನ ನಾವು ಅತ್ಯಂತ ಹತ್ತಿರವಾಗಿ ಹೋಲಿಸ್ಕೊಳ್ಳುವಂತ ಮಂತ್ರ. ಒಂದು ಸಲ ಶನೈಶ್ಚರ ಓದ್ಬಿಟ್ರೆ ಎಲ್ಲಾ ಒಂದು ನಕ್ಷತ್ರಗಳಿಗೆ ರಾಶಿಗಳಿಗೆ ಮಹಾಯೋಗ ಉಂಟಾಗುತ್ತೆ. ಆದ್ರಿಂದ ಮೂಲ ಮಂತ್ರವಾಗಿರ್ತಕ್ಕಂಥ ಓಂ ಕ್ರಾಂ ಕ್ರೀಂ ಕ್ರೌಂ ಶನೈಶ್ಚರಾಯ ನಮೋ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮೋ ನಮಃ. ಈ ಮಂತ್ರವನ್ನ 1008 ಸರಿ ಹೇಳಬೇಕು. ಹೇಳಬೇಕಾದ್ರೆ ಎಡಗೈಯಲ್ಲಿ ಎಳ್ಳಿರ್ಬೇಕು. ಆ ಎಳ್ಳನ್ನು ತಗೊಂಡು ಆ ಒಂದು ಮಡಿಕೆಯಲ್ಲಿ ಹಾಕಿ 1008 ಸಲ ಆದ್ಮೇಲೆ ಆ ಮಡಿಕೆಯ ಮೇಲೆ ವಿಳ್ಯದೆಲೆ, ಅಡಿಕೆ, ಒಂದಷ್ಟು ದಕ್ಷಿಣೆಯನ್ನು ಇಟ್ಟು ದಾನವನ್ನು ಕೊಡಬೇಕು. ಈ ದಾನವನ್ನು ಕೊಟ್ಟಾಗ ಅತ್ಯಂತ ಒಂದು ಶುಭ ಫಲ ಅಂತಕ್ಕಂಥದ್ದು ಬರುತ್ತೆ. ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕಷ್ಟ ಪರಿಹಾರ ಆಗುತ್ತೆ. ಸಾಡೆ ಸಾತಿ, ಅಷ್ಟಮ ಶನಿ, ಸಪ್ತಮ ಶನಿ, 3 ಶನಿ ಎಲ್ಲವೂ ಕೂಡ ಬಿಡುಗಡೆ ಆಗಿ ಜೀವನದಲ್ಲಿ ಐಶ್ವರ್ಯ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ಈ ಮೇ 14ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಅವತ್ತಿನ ದಿವಸ ಬೆಳಿಗ್ಗೆ ಎಳ್ಳೆಣ್ಣೆ ತಲೆಗೆ ಇಟ್ಕೊಂಡು ಸ್ನಾನ ಮಾಡಿಬಿಟ್ಟು ಈ ಒಂದು ಪೂಜೆಗೆ ಕೂತ್ಕೊಳ್ಳಿ. ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ. ವೆಸ್ಟ್ ಫೇಸ್ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಶನೈಶ್ಚರನ ಮಂತ್ರವನ್ನ 1008 ಸಲ ಹೇಳಿಬಿಟ್ಟು ಎಳ್ಳನ್ನ ಹಾಕಿ ಎಲೆಡಿಕೆಯನ್ನು ಇಟ್ಟು ದಾನ ಕೊಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಆರೋಗ್ಯ, ಅನುಕೂಲ, ಮಕ್ಕಳಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ.
ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು. ಈ ಒಂದು ಕೆಲಸವನ್ನ ನೀವೆಲ್ಲ ಮಾಡಿ ಅನುಕೂಲವನ್ನ ಪಡ್ಕೋತೀರಾ ಅಂತ ಹೇಳಿ ನಾನು ಈ ಒಂದು ವಿಚಾರವನ್ನ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ. ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ. ನಮಸ್ಕಾರ.